ಎಂಎಲ್ಸಿ ಮಾಡ್ತೀನಿ ಅಂತ 5 ಕೋಟಿಗೆ ಡಿಮ್ಯಾಂಡ್ 1.2 ಕೋಟಿ ರೂಪಾಯಿಯನ್ನ ಪಡೆದು ವಂಚನೆ ಆರೋಪ ಕೇಳಿ ಬರ್ತಾ ಇದೆ. ಅಭಿಯಾನದಲ್ಲಿ ಪರಿಚಯವಾದಂತಹ ಮಹಿಳೆಗೆ ವಂಚನೆ ಆರೋಪ ಇದು. ಕೈ ನಾಯಕರಿಗೆ ಸಲಹೆಗಾರನೆಂದು ಹೇಳಿ ಮೋಸವನ್ನ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇರೋದು. ಹಾಗಾದ್ರೆ ಯಾರು ಈ ಸ್ವಾಮಿ ವಿರುದ್ಧ ಈ ಮಂಗಳೂರಿನ ಮಹಿಳೆ ದೂರು ಕೊಟ್ಟಿದ್ದಾರೆ? ಗೆರ್ರಿ ಸ್ವಾಮಿ ಅಂತೆ ನೋಡಿ. ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಕೂಡ ಅಲ್ಲಿ ತನಕ ಇರ್ತಾರೆ. ಎಂಎಲ್ಸಿ ಮಾಡ್ತೀನಿ ನಿನ್ನ 5 ಕೋಟಿ ಡಿಮ್ಯಾಂಡ್, 1.25 ಕೋಟಿ ರೂಪಾಯಿ ಪಡೆದು ವಂಚನೆ ಆರೋಪ ಕೇಳಿ ಬರ್ತಾ ಇದೆ. ಎಂಎಲ್ಸಿ ಮಾಡಿಸ್ತೀನಿ ಅಂತ 5 ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಅದರ ಜೊತೆ 1.2 ಕೋಟಿ ರೂಪಾಯಿ ಆಲ್ರೆಡಿ ಪಡೆದುಕೊಂಡಿದ್ದಾರೆ ನನ್ನನ್ನ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ. ಹೈಕಮಾಂಡ್ ಭೇಟಿ ಮಾಡಿಸೋದಾಗಿ ದೆಹಲಿಗೆ ಮಹಿಳೆಯನ್ನ ಕರೆದೊಯ್ದ್ರು ಅನ್ನುವಂತ ಕೂಡ ಆರೋಪ ಇದೆ. ಅಷ್ಟು ಮಾತ್ರ ಅಲ್ಲ, ಆ ಸಂದರ್ಭದಲ್ಲಿ ಅಸಭ್ಯ ವರ್ತನೆಯನ್ನು ಕೂಡ ಮಾಡಿದ್ದಾನಂತೆ. ಮಹಿಳೆ ಜೊತೆ ಅಸಭ್ಯವಾಗಿ ವರ್ತಿಸಿರುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಹಣವನ್ನು ವಾಪಸ್ ಕೇಳಿದಾಗ ಕೊಲೆ ಮಾಡುವಂತ ಬೆದರಿಕೆ ಹಾಕಿದ್ರಂತೆ. ಗೆರ್ರಿ ಸ್ವಾಮಿ ಅಂತ. ಅಲ್ಸೂರ್ ಗೇಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ. ಅದರಲ್ಲಿ ಕೆಲಸವನ್ನ ಕೊಡಿಸ್ತೀನಿ ಅಂದ್ರೆ ಎಂಎಲ್ಸಿ ಮಾಡ್ತೀನಿ ಅಂತ ಹೇಳುವಂತಹ ಮುಖಾಂತರ ಎರ್ರಿ ಸ್ವಾಮಿ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಒಂದು ವಂಚನೆಯನ್ನ ಮಾಡಿದ್ದಾನೆ ಮತ್ತು ಹಲವು ಮತ್ತೆ ಒಂದಷ್ಟು ಅಂದ್ರೆ ಲೈಂಗಿಕತೆಗೆ ಸಂಬಂಧಿಸಿದಂತಹ ಒಂದಷ್ಟು ಕಿರುಕುಳ ಕೊಟ್ಟಿದ್ದಾನೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿ ಮಹಿಳೆಯೊಬ್ಬರು ಅಲ್ಸೂರ್ ಗೇಟ್ ಪೊಲೀಸರಿಗೆ ಒಂದು ದೂರನ್ನ ಕೂಡ ಕೊಟ್ಟಿರುವಂತದ್ದು. ಆ ದೂರಿನ ಅನ್ವಯವಾಗಿ ಈಗ ಪೊಲೀಸರು ಎಫ್ಐಆರ್ ಕೂಡ ಮಾಡಲಾಗಿದೆ. ಈಗ ಸದ್ಯ ಒಬ್ಬ ಸಂತ್ರಸ್ತೆ ಈಗ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಏನಂತ ಹೇಳಿದ್ದ ಮತ್ತು ಎಷ್ಟು ಹಣವನ್ನ ಕಳೆದುಕೊಂಡಿದ್ರಿ? ನಂತರದ ದಿನಗಳಲ್ಲಿ ಏನೇನಾಗಿತ್ತು ಮೇಡಮ್? ಸರ್, ಪ್ಯಾಲೇಸ್ ಗುಟ್ಟಹಳ್ಳಿ ಸರ್ಕಾರಿ ಶಾಲೆಯ ಕನ್ನಡ ಟೀಚರ್ ಒಬ್ಬ ಸಿರಿಗೇರಿ ಯರಿಸ್ವಾಮಿ ಅಂತ. ಅವನು ಫಸ್ಟ್ ನನಗೆ ವಿಧಾನಸೌಧದಲ್ಲಿ ಪರಿಚಯ ಆಗಿದ್ದ. ಅವನು ಅದನ್ನು ಹೇಳಿಲ್ಲ, ನಾನು ಸರ್ಕಾರಿ ಟೀಚರ್ ಅಂತ ಯಾವತ್ತೂ ಹೇಳಿಲ್ಲ. ನಾನು ಪತ್ರಕರ್ತ, ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಮುಖಂಡರುಗಳ ಮಾಧ್ಯಮ ಸಲಹೆಗಾರ ಹಾಗೂ ವಿಧಾನಸಭಾ ಸಚಿವಾಲಯದ ಚರ್ಚಾ ಸಂಪಾದಕರ ಜೊತೆನೂ ಒಟ್ಟು ಸೇರಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ ಎಲ್ಲ ಪರಿಚಯ ಮಾಡಿಕೊಂಡು ತುಂಬಾ ಕ್ಲೋಸ್ ಆದ. ನಾನು ನನಗೆ ಸುಮಾರು 25 ವರ್ಷಗಳಿಂದ ನಾನು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದು. ನನ್ನ ಮಕ್ಕಳು ನನ್ನ ವಿದ್ಯಾಭ್ಯಾಸ ಕೆಲಸದ ನಿಮಿತ್ತ ಎಲ್ಲ ಇಲ್ಲಿ ಸೆಟಲ್ ಆಗಿರೋ ಕಾರಣ ಬರ್ತಾ ಹೋಗ್ತಾ ಇದ್ದೆ ನಾನು. ಆದ ಕಾರಣ ಅವನು ತುಂಬಾ ಹತ್ತಿರ ಆಗಿ ಆದ್ಮೇಲೆ ಹೇಳ್ದ, ನನ್ನ ಪ್ರೊಫೈಲ್ ನೋಡಿಕೊಂಡು ನೀವು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡುತ್ತಿರುವಾಗ ನಿಮಗೆ ಎಂಎಲ್ಸಿ ಸ್ಥಾನ ಯಾಕೆ ಕೇಳಬಾರ್ದಂತ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತೆಗೆ ಕಾರ್ಯನಿರ್ವಹಿಸ್ತಿದ್ದೆ ಮಂಗಳೂರಲ್ಲಿ. ಆವಾಗ ಎಲ್ಲ ನೋಡಿದಾಗ ಹೇಳಿದೆ, ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಅಷ್ಟು ಹಣನೂ ನನ್ನ ಹತ್ರ ಇಲ್ಲ. ಸುಮಾರು ಅವನು ಹೇಳಿದ ಸುಮಾರು 5 ಕೋಟಿ ಆಗುತ್ತೆ. ಇಲ್ಲ ಸರ್, ಅದು ಕನಸೆಲ್ಲ ನನಗೆ ಬೇಡ, ನಾನು ಹೇಗಿದ್ದ ಹಾಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ, ಅದೇ ಚಂದ ಅಂತ ಹೇಳ್ದ. ಇಲ್ಲ, ನೀವು ಆಗ್ಲೇಬೇಕಂತ ತುಂಬಾ ಒತ್ತಾಯ ಮಾಡಿದ, ತುಂಬಾ ತಲೆ ತಿಂದು ಸುಮಾರು 1.5 ಕೋಟಿ ಆದ್ರೂ ನೀವು ಹೊಂದಿಸಿ, ನಾನು ಮಿಕ್ಕಿದ್ದೆಲ್ಲ ನಾನು ಹಾಕ್ತೀನಿ, ನಾನು ಸುರ್ಜೇವಾಲ ಅವರಿಗೆ ಮಾತಾಡ್ತೀನಿ. ಅವರ ತುಂಬಾ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯಜಿ ಅವರೊಟ್ಟಿಗೆ ಇರುವ ಫೋಟೋ, ಎಲ್ಲ ಫೋಟೋಗಳನ್ನು, ಮುಖಂಡರುಗಳ ಜೊತೆ ಇರುವ ಫೋಟೋಗಳನ್ನು ಅಂದ್ರೆ ಕ್ಯಾಪೇಬಲ್ ಅಂತ ಗೊತ್ತಾಗುತ್ತೆ ಅವನು ಅಂತ ಫೋಟೋಗಳನ್ನು ಶೇರ್ ಮಾಡ್ತಿದ್ದ. ಒಂದಷ್ಟು ಫೋಟೋಗಳನ್ನು ತೋರಿಸ್ತಿದ್ದ. ಆಮೇಲೆ ನಾನು ಹಿಂಗ ಮಾಡಿ ನನ್ನ ಆಪ್ತರುಗಳೆಲ್ಲ ತಿಳಿಸಿದೆ ಈ ತರ ಇದೆ ಅಂತ. ಅದಕ್ಕೆ ಕೆಲವರೆಲ್ಲ ತುಂಬಾ ಧನ ಸಹ ಮಾಡಿದ್ರು. ನೀವು ಆದ್ರೆ ನಮ್ಮ ಕೆಲಸ ಆಗುತ್ತೆ, ನಮ್ಮ ಇದ್ರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಸುಮಾರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು. ಅಂದ ಕಾರಣ ನಾನು ಅವನಿಗೆ ಹೇಳಿದೆ, ನಾನು 1.5 ಕೋಟಿ ಹೊಂದಿಸುತ್ತೇನೆ ಹೆಂಗಾದ್ರು. ಹಾಗೆ 1,25,00,000 ನಾನು ಶಿಕ್ಷಕರ ಸದನದಲ್ಲಿ ಕ್ಯಾಶ್ ಪೆಟ್ಟಿಗೆಯಲ್ಲಿ ತುಂಬಿಸಿ, ಅವನು ಹೇಳಿದ ಶಿಕ್ಷಕರ ಸದನದಲ್ಲಿ ನಂದು ಆಪ್ತರಿದ್ದಾರೆ, ಮತ್ತೆ ಅವರು ಸುರ್ಜೇವಾಲ ಸಿಂಗ್ ಬ್ರದರ್ ಸಿಂಗ್ ಅವರು ಮಾಡಿಕೊಡುದು, ಅವರ ಆಪ್ತರು ಅಲ್ಲಿ ಇರ್ತಾರೆ, ನೀವು ಅಲ್ಲಿ ಹಣ. ನಾನು ಶಿಕ್ಷಕರ ಸದನ ಅಂದ್ರೆ ಸರ್ಕಾರಿಯ ಒಂದು ಇದು ಅಲ್ಲ ಭಾಗ. ಆದ ಕಾರಣ ನಂಬಿ ನಾನು ಅಲ್ಲಿ ಕ್ಯಾಶ್ ಹಣವನ್ನು ಕೊಟ್ಟು ಬಿಟ್ಟೆ ಬ್ಯಾಗ್ ಅಲ್ಲಿ. ಆಮೇಲೆ ಗೊತ್ತಾದಾಗ ಎಲ್ಲ ನಾನು ಕಂಪ್ಲೇಂಟ್ ಕೊಟ್ಟೆ. ಇದು ದೂರುದಾರರ ಹೇಳಿಕೆ ಆಗಿರುವಂತದ್ದು. ಅಂದ್ರೆ ತನಗೆ ಈ ರೀತಿಯಾದಂತಹ ಒಂದು ವಂಚನೆಯನ್ನ ಮಾಡಿದ್ದಾರೆ ಮತ್ತು ಎಂಎಲ್ಸಿ ಅನ್ನುವಂತಹ ಒಂದು ಆಸೆಯನ್ನು ಹುಟ್ಟಿಸಿ ಲೈಂಗಿಕ ಶೋಷಣೆಯನ್ನ ಮಾಡಿದ್ದಾನೆ ಅಂತ ಹೇಳಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಅಲ್ಸೂರ್ ಗೇಟ್ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ಆತನನ್ನ ಕರೆಸಿ ವಿಚಾರಣೆ ನಡೆಸಿ ನಂತರ ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ.